ದೇವರು ತುಂಬ ಒಳ್ಳೆಯವರು. 1 ಕೊರಿಂಥ 3ನೇ ಅಧ್ಯಾಯ 1 ನಾವು ನೋಡುವುದಾದರೆ, ಸಹೋದರರೇ, ನಾವಂತೂ ಆತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಲಾರದೆ, ಪ್ರಾಪಂಚಿಕರು ಕ್ರಿಸ್ತನಲ್ಲಿ ಎಳೆಕೂಸುಗಳು ಆಗಿರುವಂಥವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಬೇಕಾಯಿತು. ಇಲ್ಲಿ ನಾವು ನೋಡ್ತೇವೆ, ಕೊರಿಂಥದ ಕ್ರೈಸ್ತರು 3 ವಿಷಯಗಳಲ್ಲಿ ಮುಂದುವರೆದಿದ್ದರು. 1, ದೇವರ ವಾಕ್ಯದ ಜ್ಞಾನ, ಬೋಧನೆ ಮಾಡುವುದು ಮತ್ತು ಪವಿತ್ರಾತ್ಮನ ವರಗಳು. ಇಲ್ಲಿ ನೋಡಿ, ಅವರು ಎಲ್ಲವನ್ನು ಹೊಂದಿಯೂ ಆತ್ಮಿಕರಾಗಿರಲಿಲ್ಲ. ದೇವರ ಜ್ಞಾನ ಇತ್ತು, ಬೋಧನೆ ಮಾಡುವುದಿತ್ತು ಮತ್ತು ಪವಿತ್ರಾತ್ಮನ ವರಗಳನ್ನು ಹೊಂದಿಕೊಂಡಿದ್ದರು. ಆದರೆ ಕೊರತೆ ಇತ್ತು. ಆ ಕೊರತೆ ಏನಪ್ಪ ಅಂತಂದರೆ, ನೀವು ನೋಡಿ, ಕೃಪಾವರಗಳನ್ನು ಹೊಂದಿ ಚೆನ್ನಾಗಿ ಬೋಧನೆ ಮಾಡಿ ದೇವರ ವಾಕ್ಯವನ್ನು ಚೆನ್ನಾಗಿ ತಿಳಿದಿರುವಂಥ ಒಬ್ಬ ಬೋಧಕನು ಆತ್ಮಿಕ ಮನುಷ್ಯನು ಆಗಿರದೇ ಇರಬಹುದು ಅಥವಾ ಲೌಕಿಕ ಮನುಷ್ಯನು ಆಗಿರಬಹುದು ಅನ್ನುವಂತಹ ಈ ಸೂಕ್ಷ್ಮವಾದಂಥ ತಿಳುವಳಿಕೆ ಕೆಲವು ಕ್ರೈಸ್ತ ವಿಶ್ವಾಸಿಗಳು ಮಾತ್ರ ಹೊಂದಿರ್ತಾರೆ ಪ್ರಿಯರೇ. ಬಹಳ ದೌರ್ಭಾಗ್ಯ ಏನಪ್ಪ ಅಂತಂದರೆ, ನಾವು ಉತ್ಸಾಹದಿಂದ ಇರಲ್ಲ. ಬೋಧನೆ ಅಧಿಕಾಂಶವಾಗಿ ನಾವು ನಿರುತ್ಸಾಹ ಮತ್ತು ಅಪನಂಬಿಕೆಗಳಿಂದ ನಡೀತವೆ. ಅದು ಆಗಬಾರದು ಅನ್ನುವಂಥದ್ದು ಬಹಳ ಮುಖ್ಯ ಪ್ರೇರೆ. ದೇವರಾತ್ಮ ಫಲಭರಿತನಾಗಿದ್ದಾನೆ. ನಾವು ಸಭೆಗೆ ಹೋದಾಗ ಆ ಸಭೆ ನಮ್ಮನ್ನು ನಡೆಸ್ತದೆ. ಇಡೀ ವಾರ ದೇವರ ಪ್ರಸನ್ನತೆ, ದೇವರ ಅಭಿಷೇಕ ನಮ್ಮ ಕುಟುಂಬಗಳಲ್ಲಿ ಸಂಚರಿಸ್ತದೆ ಪ್ರಿಯರೇ. ಅದಕ್ಕೆ ನಾವು ದೇವರ ವಾಕ್ಯದಲ್ಲಿ ಜ್ಞಾನವನ್ನು ಗ್ರಹಿಸಬೇಕಾಗಿದೆ. ದೇವರ ವಾಕ್ಯವನ್ನು ನಾವು ಹಿಡಿದಿಟ್ಟುಕೊಳ್ಳಬೇಕಾಗಿದೆ. ದೇವರ ವಾಕ್ಯದ ಪ್ರಕಾರ ನಾವು ನಡೆಯಬೇಕಾಗಿದೆ. ದೇವರ ವಾಕ್ಯವೇ ಸರ್ವಸ್ವ ಎಂಬುದಾಗಿ ನಾವು ಅರಿತು ನಡಿಬೇಕಾಗಿದೆ. ಅನೇಕ ಸಂದರ್ಭಗಳಲ್ಲಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ, ದೇವರ ವಾಕ್ಯ ನಮ್ಮನ್ನು ನಡೆಸ್ತದೆ, ದೇವರ ವಾಕ್ಯ ನಮಗೆ ತಿಳುವಳಿಕೆಯನ್ನು ಉಂಟು ಮಾಡುತ್ತದೆ ಎಂಬುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರಿಯರೇ. ಮತ್ತಾಯ 7ನೇ ಅಧ್ಯಾಯ 15ರಿಂದ 20 ನೀವು ನೋಡುವುದಾದರೆ, ಕುರಿ ವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುವ ಸುಳ್ಳು ಪ್ರವಾದಿಗಳಿಗೆ ಎಚ್ಚರವಾಗಿರ್ರಿ. ಯಾಕೆಂದರೆ ಅವರು ದೋಚಿಕೊಳ್ಳುವವರು ತೋಳುಗಳಾಗಿದ್ದಾರೆ. ಅವರ ಫಲಗಳಿಂದಾಗಿ ನೀವು ಅವರನ್ನು ತಿಳಿದುಕೊಳ್ಳಿರಿ. ಜನರು ಮುಳ್ಳುಗಳಲ್ಲಿ ದ್ರಾಕ್ಷಿಯನ್ನು, ಮದ್ದು ಗುಣಿಕೆಗಳಲ್ಲಿ ಅಂಜೂರಗಳನ್ನು ಕೂಡಿಸುವರು ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಒಳ್ಳೆ ಮರ ಒಳ್ಳೆ ಫಲವನ್ನು ಕೊಡಬೇಕು, ಇಲ್ಲ ಕೆಟ್ಟ ಮರ ಕೆಟ್ಟ ಫಲವನ್ನು ಕೊಡಬೇಕು. ಅದಕ್ಕೆ ನೀವು ಕರ್ತನಲ್ಲಿ ನಡೆಯಬೇಕಾಗಿದೆ, ಕರ್ತನ ಪ್ರೀತಿಯಲ್ಲಿ ಐಕ್ಯಗೊಳ್ಳಬೇಕಾಗಿದೆ, ಕರ್ತನ ಪ್ರೀತಿಯಲ್ಲಿ ಒಂದು ಅನ್ಯೂನ್ಯತೆಯಿಂದ ನಿಮ್ಮನ್ನು ನೀವು ಕೊಟ್ಟುಕೊಳ್ಳಬೇಕಾಗಿದೆ ಅನ್ನುವಂಥದ್ದನ್ನು ನೀವು ಗ್ರಹಿಸಿರಿ ಪ್ರಿಯರೇ. ದೇವರು ನಮ್ಮ ಅಗತ್ಯಗಳನ್ನು ನಡೆಸ್ತಾನೆ. ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸ್ತಾನೆ. ಆತನ ರಕ್ತದಿಂದ ನಮ್ಮನ್ನು ಗುಣ ಮಾಡ್ತಾನೆ ಪ್ರಿಯರೇ. ಅದಕ್ಕೋಸ್ಕರ ನಾವು ಅರಿತು ನಡಿಬೇಕಾಗಿದೆ, ನಾವು ತಿಳಿದು ನಡಿಬೇಕಾಗಿದೆ. ನಾವು ಕ್ರೈಸ್ತರು ಅನ್ಯರಿಗೆ ಮಾದರಿಯಾಗಿರಬೇಕಾಗಿದೆ ಪ್ರಿಯರೇ. ಮಾದರಿ ಬಹಳ ಮುಖ್ಯ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡುವಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ ಸ್ವಾಮಿ. ದೇವಾ, ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಯಾರ್ಯಾರು ದೇವರೇ ಹಣದ ಅಗತ್ಯಗಳಿಗಾಗಿ ಕಷ್ಟಪಡ್ತಾ ಇದ್ದಾರಪ್ಪ, ಅಪ್ಪ ನೀವು ಹೇಳಿದಿರಲ್ಲ ಸ್ವಾಮಿ, ನನ್ನ ಸಹಾಯವು ಎಲ್ಲಿಂದ ಬರುವುದು? ನನ್ನ ಸಹಾಯವು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಯೆಹೋವನಿಂದಲೇ ಬರುವುದು ಅಂತ ಹೇಳಿದಂಥ ದೇವರೇ. ಹೌದಪ್ಪ, ಆ ಮಕ್ಕಳ ಎಲ್ಲ ಅಗತ್ಯಗಳನ್ನು ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಈಗಿಂದೀಗಲೇ ನೀಗಿಸಲ್ಪಡಲಿ ಸ್ವಾಮಿ. ಒಂದು ಪರಿಶುದ್ಧಾತ್ಮನ ಬೆಂಕಿ ಮಕ್ಕಳನ್ನು ಮುಟ್ಲಿ ಸ್ವಾಮಿ. ಯಾರ್ಯಾರು ಈ ಸಂದೇಶವನ್ನು ನೋಡ್ತಾ ಇದ್ದಾರೋ ಸ್ವಾಮಿ, ಯಾರ್ಯಾರು ಈ ಸಂದೇಶದಲ್ಲಿ ಮೊಣಕಾಲಾಗಿದ್ದಾರೋ ಅವರ ಅಗತ್ಯಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಕೊಡ್ತೀರಂತ ನಾನು ಬಲವಾಗಿ ನಂಬುತ್ತೇನೆ ಸ್ವಾಮಿ. ಸುಖ ಕೊಡಪ್ಪ, ಬಲ ಕೊಡಪ್ಪ. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ.
ಆಮೇನ್ ಆಮೇನ್ ಆಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡ್ತಾರೆ. ನಮಸ್ಕಾರ.